ಇಲ್ಲಮ್ಮ ಇವತ್ತು ಶಬಾಷ್ ಹೇಳಲೇಬೇಕು. ಅಫ್ಘಾನಿಸ್ತಾನದವ್ರಿಗೆ ಚೆನ್ನಾಗಿ ಆಡಿದ್ದಾರೆ. ಒಪ್ಕೊಂಡೆ ಸಖತ್ತಾಗಿ ಆಡಿದ್ದಾರೆ ಗುರು. ನಾನು ಅನ್ಕೊಂಡಿದ್ದೆ ತೀರಾ ಒಂದ್ಸೈಡ್ ಆಗೋಗ್ಬಿಡುತ್ತೆ ಮ್ಯಾಚ್ ಅಂತ. ಬಡಿಲ್ಲ, ಸ್ವಲ್ಪ ಕಾಂಪಿಟೇಷನ್ ಕೊಟ್ಟಿದ್ದಾರೆ, ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ, ತೊಗೊಂಬಂದಿದ್ದಾರೆ. ನೋಡಿ ಆಲ್ಮೋಸ್ಟ್ 23ರವರು ತೊಗೊಂಬಂದಿದ್ದಾರೆ ಇಂಡಿಯನ್ ಬ್ಯಾಟರ್ಸ್ಗಳನ್ನ ಅಂತಂದರೆ ಸ್ವಲ್ಪ ಕ್ಲಾಪ್ಸ್ ಹೊಡಿಲೇಬೇಕು, ಶಬಾಷ್ ಹೇಳಲೇಬೇಕು. ಬುಡುಕೇನು ಬರ್ಸಿಲ್ಲ, ಬಾಯಿಗೇನು ಬರ್ಸಿಲ್ಲ, ಗಲ ಅಂತ ಏನು ಅನಿಸಿಲ್ಲ. ಬಟ್ ಆದರೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಆಡಿದ್ದಾರೆ. ಬೇರೆ ಟೀಮ್ಗಳಿಗೆ ಪಾಕಿಸ್ತಾನದವ್ರಿಗೆಲ್ಲ ಕಂಪೇರ್ ಮಾಡ್ತಾರೆ ಇನ್ನೂ ಮಸ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ತೀನಿ ಇವತ್ತು. ಸೊ ಇವತ್ತು ಹೆಂಗಿತ್ತು ಗುರು ಮ್ಯಾಚ್? ಇವತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಮಳೆ ಬರುತ್ತೆ ಅಂತ ಹೇಳಿದ್ದೀನಿ ಪ್ರಿವ್ಯೂಲೇ. ಅದೇ ರೀತಿ ಆಲ್ಮೋಸ್ಟ್ ಅರ್ಧ ಮ್ಯಾಚ್ ಉಣ್ಕೊಂಡು ಹೋಗಿದ್ದು. ಇವತ್ತು 50 ಓವರ್ ಅಷ್ಟೇ ಆಗಿದ್ದು. 100 ಓವರ್ ಆಗಬೇಕಾದ್ರೆ 50 ಓವರ್ ಅಷ್ಟೇ ಆಗಿದ್ದು. ಒಂಥರ T20 ಅಲ್ಲ, ODI ಅಲ್ಲ, ಆ ಥರ ಆಗಿದ್ದು. ಒಟ್ನಲ್ಲಿ T20 ಲೆಕ್ಕನೇ ಅಂತ ಅಂದ್ಕೊಳ್ಳಿ. ಅಡ್ವಾಂಟೇಜ್ ಇಂಡಿಯಾ ಕಡೆನೇ ಇತ್ತು ಸ್ಟ್ರೈಟ್ ಅವೇ. ಯಾಕೆ ಅಂತಂದರೆ ಎಲ್ಲ IPL ಆಡಿರೋಂಥ ಪ್ಲೇಯರ್ಸ್ಗಳೆಲ್ಲರೂ ಇದ್ದಾರೆ, ಮಸ್ತಾಗಿ ಆಡೋಂಥ ಪ್ಲೇಯರ್ಸ್ಗಳೆಲ್ಲರೂ ಇದ್ದಾರೆ ಇಲ್ಲಿ. ಇನ್ನು ಅವ್ರ ಕಡೆನೇ ಅವ್ರ ಕ್ಯಾಪ್ಟನ್ ತೊಗೊಳ್ಳಿ, ಅವರೆಲ್ಲ ಆಕ್ಟಿವ್ ಆಗಿ T20ಸ್ನ ಆಡೋದಿಲ್ಲ, ಬರೀ ODIs ಟೆಸ್ಟ್ನ ಆ ಥರ ಆಡ್ತಾರೆ. ಸೊ ಅವರಲ್ಲೇ ಒಂದು ಸ್ವಲ್ಪ ಅನ್ಸರ್ಟಿನಿ ಅನ್ನೋದಿತ್ತು. ಅಬ್ವಿಯಸ್ಲಿ ಟಾಸ್ನಾಗ ಗೆದ್ದಿದ್ದು ನಮ್ಮ ಇಂಡಿಯಾನೇ ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ಗೊತ್ತಲ್ಲಪ್ಪ, ವೆದರ್ ಫ್ಯಾಕ್ಟ್ರನ್ನು ಕೂಡ ತಲೆಗೆ ಇಟ್ಕೊಂಡು ಒಂಥರ ನೆಗ್ಲಿಜಿಬಲ್ ಆಗಿ ತೊಗೊಂಡಿಲ್ಲ ಅಫ್ಘಾನಿಸ್ತಾನದವ್ರನ್ನ. ಯಾಕಂದರೆ ನಾವು ಒಂದು ಮ್ಯಾಚು ಸೋಲ್ಬಾರ್ದು ಇವ್ರ ಎಗೇನ್ಸ್ಟು. ನಾವು ಎಲ್ಲ ಅಫ್ಘಾನಿಸ್ತಾನ ಬಿಡು, ಬ್ಯಾಟಿಂಗ್ ಆಡೋಣ ಆರಾಮಾಗೆ, ಇವರೆಲ್ಲ ನಮ್ಮ ಮೇಲೆ ಗೆಲ್ತಾರೆ ಅಂತ ನಾವು ಬ್ಯಾಟಿಂಗ್ ಮಾಡಿರ್ಬೋದಾಗಿತ್ತು, ರಿಸ್ಕ್ ತೊಗೊಂಡು ಆಡಿರ್ಬೋದಾಗಿತ್ತು. ಬಟ್ ಇಲ್ಲ, ರಿಸ್ಕ್ ತಗೊಳ್ಳಿಲ್ಲ. ಅದರ ಒಂಥರ ಆ ವೆದರ್ ಕ್ಲೈಮೇಟ್ ಪರವಾಗಿನೇ ಹೋಗಿದ್ದು ಟಾಸು ಬೌಲಿಂಗ್ ಮಾಡ್ತೀವಿ ಅಂತ. ಪವರ್ ಪ್ಲೇದ 26ಕ್ಕೆ 3 ವಿಕೆಟ್ ಡಮಾರು ಗುರು. 5 ಓವರ್ ಒಳಗಡೆ 3 ವಿಕೆಟ್ನ ಕಳ್ಕೊಂಡಾದ ನಂತರ ಯಾವ ಥರ ರಿಕವರ್ ಆದರು ಅಂತಂದರೆ ಸಖತ್ತಾಗಿ ರಿಕವರ್ ಆದರು. 146 ಫಾರ್ 4. ಅಲ್ಲಿವರೆಗೂ ಕೂಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಕ್ಯಾಪ್ಟನ್ ಶಹೀದಿ ಅವರಿಂದ, ಜೊತೆಗೆ ಮೈನ್ ಆಗಿ ರಮಾನುಲ್ಲಾ ಗುರ್ಬಾಜಿಂದ. ಏನು ಆಡಿದ್ದು ಗುರು, ಏನು ಆಡಿದ್ದು, ಸಖತ್ತಾಗಿ ಆಡೋದು ರಮಾನುಲ್ಲಾ ಗುರ್ಬಾಜು. 8 ಬೌಂಡ್ರಿ 8 ಸಿಕ್ಸು ನಜ್ಜೆ, 200 ಸ್ಟ್ರೈಕ್ ರೇಟು. ಅದು ಇಂಡಿಯಾ ಅಗೇನ್ಸ್ಟ್ ODI ಫಾರ್ಮ್ಯಾಟ್ ಇದು. ಹೌದು, T20 ಥರನೇ ಇತ್ತು ಗೇಮು. ಬಟ್ ಆದರೂ ODI ಫಾರ್ಮೆಟಲ್ಲಿ 48 ಬಾಲಿಗೆ ಸೆಂಚುರಿ ಅಂತಂದರೆ ಆಫ್ಟರ್ ಶಾಹಿದ್ ಅಫ್ರಿದಿ 45 ಬಾಲಿಗೆ ಹೊಡೆದಿದ್ದವರು ಬ್ಯಾಕಿಂಗ್ ಎಷ್ಟು 2005 ಅಂತ ಕಾಣಿಸ್ತಾರೆ ಹೊಡೆದಿದ್ದು. ಸೊ ಅದಾದ ನಂತರ ಇದೇನೇ ರೆಕಾರ್ಡು, ಸೆಕೆಂಡ್ ಫಾಸ್ಟೆಸ್ಟು 48 ಬಾಲಿಗೆ ಸೆಂಚುರಿ ಹೊಡಿಬೇಕು ODI ಫಾರ್ಮೆಟಲ್ಲಿ ಅಂತಂದರೆ. ಹೌದು, ಕಂಪ್ಲೀಟಾಗಿ ODI ಏನಲ್ಲ ಇದು, ಬಟ್ ಒಂಥರ T20 ಎಲ್ಲ ODI ಇಲ್ಲ, ಅದೇ ಥರ ಲೆಕ್ಕ. ಬಟ್ ಕೌಂಟ್ ಆಗೋದು ODIs ಅಂತಲೇ. ಸೊ ಸೀರಿಯಸ್ಲಿ ಇವರು ಒಂಥರ ಹೆವಿ ರೆಕಾರ್ಡ್. ಅದು ಇಂಡಿಯನ್ ಮೆನ್ಸ್ ಟೀಮಲ್ಲಿ ಹೊಡಿಯೋದು ಅಂತಂದರೆ ಸುಮ್ಮನೆ ಮಾತಲ್ವೇ ಅಲ್ಲ. ಸೊ ಸಖತ್ತಾಗಿ ಆಡಿದ್ರೆ ಶಬಾಷ್ ಹೇಳಲೇಬೇಕು ರಮಾನುಲ್ಲಾ ಗುರ್ಬಾಜಿಗೆ. ಜದ್ರಾನ್ ಬೇಗ ಔಟ್ ಆಗ್ತಾರೆ, ರೆಹಮತ್ ಶಾ ಬೇಗ ಔಟ್ ಆಗ್ತಾರೆ, ಅಟಲ್ ಬೇಗ ಔಟ್ ಆಗ್ತಾರೆ. ಬಟ್ ನನಗೆ ಬೇಜಾರಾಗಿದ್ದು ಅಟಲ್ ಅವರ ಒಂದು ಡಿಸ್ಮಿಸಲು. ಥರ ಕಿಸ್ಕೊಡೋ ಥರ ಇತ್ತು ಗುರು ಬಾಲು. ಅಂಪೈರ್ ನಾಟ್ ಔಟ್ ಕೊಟ್ಟಿತ್ತು ಅಂದರೆ ಅದು ಒಬ್ವಿಯಸ್ಲಿ ನಾಟ್ ಔಟ್ ಆಗಿರೋದು, ಏನೂ ಮಾಡೋಕ್ಕಾಗಲ್ಲ. ಹರ್ಷದೀಪ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಖುಷಿ ಪಟ್ಟರು. DRS ತಗೊಂಡ್ರು ಕೂಡ ಉಳ್ಕೊಳ್ಳಿಲ್ಲ. DRS ಉಳ್ಕೊಂತು, ಅವ್ರು ಉಳ್ಕೊಳ್ಳಿಲ್ಲ. ಸೊ ಇಬ್ಬರೂ ಕೂಡ 30 ಆಡ್ಸಲ್ಲೇ ಔಟ್ ಆಗಿದ್ದು. ಜದ್ರಾನ್ ಆಗಿರಲಿ, ಜೊತೆಗೆ ರೆಹಮತ್ ಶಾ ಆಗಿರಲಿ. ಸೊ ಇನಿಷಿಯಲಿ ಇವ್ರಿಗೆ ಹರ್ಷದೀಪ್ ಸಿಂಗ್ ಅವ್ರಿಗೆ 2 ವಿಕೆಟ್ ಕೂಡ ಬಿದ್ದಿತ್ತು. ಇವ್ರಿಗೆ ಗುರ್ನೂರ್ ಬ್ರಾರ್ ಅವ್ರಿಗೆ ನಾನು ಅಂದ್ಕೊಂಡಿದ್ದು ಪ್ರಿನ್ಸ್ ಯಾದವ್ ಬರ್ತಾರೆ ಅಂತ. ಗುರ್ನೂರ್ ಬ್ರಾರ್ ಬಂದಿದ್ದು. ಗುರ್ನೂರ್ ಬ್ರಾರ್ಗೆ 3 ವಿಕೆಟ್ ಇವತ್ತು. 3 ವಿಕೆಟ್, ಅವ್ರಿಗೂ 3 ವಿಕೆಟ್, ಇವ್ರಿಗೂ 3 ವಿಕೆಟ್. ಡೆಬ್ಯೂಟೆಂಟ್ಸ್ ಇಬ್ರಿಗೂ ಕೂಡ 3 ವಿಕೆಟು ದಾರ ಮಾಡ್ಬಿಟ್ರು ಅಂತ ಹೇಳ್ಬೇಕು ಅಫ್ಘಾನಿಸ್ತಾನದವರು. ಸೊ ಸಖತ್ತಾಗಿ ಹಾಕಿದ್ರು ಬೌಲಿಂಗ್ನ. ಎಸ್ಪೆಷಲಿ ಮಿಡಾಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರಲ್ಲ. ಆ್ಯಂಡ್ ಆ ಒಂದು ಶಾರ್ಟ್ ಮಿಡ್ ವಿಕೆಟ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಸೊ 30 ಆಡ್ಸಲ್ಲಿ ಕ್ಯಾಚ್ನ ತಗೊಂಡ್ರು. ಆ್ಯಂಡ್ ಏನು ಹೇಳ್ತೀರಾ ಅಲ್ಲಿ, ಎಕ್ಸ್ಪ್ಲೈನ್ ಮಾಡೋವಂಥದ್ದೆಲ್ಲ ಏನೂ ಇಲ್ಲ ಅಲ್ಲಿ. ಅದೇ ರಮಾನುಲ್ಲಾ ಗುರ್ಬಾಜ್ ಅವ್ರದ್ದು ಬ್ಯಾಟಿಂಗ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು, ಆ ಪಾರ್ಟ್ನರ್ಶಿಪ್ನ ಎಕ್ಸ್ಪ್ಲೈನ್ ಮಾಡಬೇಕಷ್ಟೇ. ಆ್ಯಂಡ್ 2 ವಿಕೆಟ್ ಬ್ಯಾಕ್ ಟು ಬ್ಯಾಕ್ ಬಿದ್ದಿದ್ದು. ಅವ್ರು ಔಟ್ ಆಗಿದ ತಕ್ಷಣ ಬ್ಯಾಕ್ ಟು ಎಲ್ಲ ಹಂಗೆ ಕೊಲಾಪ್ಸ್ ಆಯಿತು, ಎದ್ದೋಗ್ಬಿಟ್ರು ಹಂಗೆ. 146ವರ್ಗೂ ಕೂಡ ಒಂಥರ ಇತ್ತು. 146 ಫಾರ್ 4 ಅಲ್ಲಿವರೆಗೂ ಕೂಡ ಒಂಥರ ಇತ್ತು. ಅದಾದಮೇಲೆ ಬಿತ್ತು ನೋಡಿ ಅವರ ವಿಕೆಟು. 4ನೇ ವಿಕೆಟ್ ಡೌನ್ ಆಗ್ತಾ ಇದ್ದಂಗೆ ಡಮ ಮಾತು ಹೊರಟೋಗ್ಬಿಟ್ರು ಹಂಗೆ. ಅವ್ರು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಶಹೀದ್ನು ಕೂಡ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸಲ್ ಆಗಿದ್ದು. ಅಷ್ಟು ದುಬೆ ಅವರಿಗೆ ವಿಕೆಟ್ ಬಿತ್ತು. ಆಮೇಲೆ ಬಂದಂಥ ಒಮರ್ ಜಾಯಿ ಅವರು ಸ್ಟಂಪ್ ಔಟ್ ಆಗ್ತಾರೆ. ಸೊ ಸಕ್ಕ ಸ್ಟಂಪಿಂಗ್ ಅಂತ ಹೇಳ್ಬೇಕು ಕಿಶಾನಿಂದ. ಅವರು ಕೂಡ ಒಂದು 20+ನ ಕಾಂಟ್ರಿಬ್ಯೂಟ್ ಮಾಡಿದ್ರು, 25-26 ಕಾಂಟ್ರಿಬ್ಯೂಷನು. ಸೊ ಅದಾದ ನಂತರ ಬಂದ್ರಪ್ಪ ಇವರು ನಬಿ ಅವರು. ಸೊ ನಬಿ ಅವ್ರನ್ನ ನಿತೀಶ್ ಕುಮಾರ್ ರೆಡ್ಡಿ ಅವರು ಔಟ್ ಮಾಡಿದ್ದಾರೆ. ಬೋಲ್ಡ್ ಮಾಡಿದ್ದು ಸಗಾಗಿತ್ತು ರಮಾನುಲ್ಲಾ ಗುರ್ಬಾಜ್, ನಿತೀಶ್ ಕುಮಾರ್ ರೆಡ್ಡಿ. ಮಿಡಲ್ ಆಫ್ ದ ಮಿಡಲ್ ಸ್ಟಂಪ್ ಹಂಗೆ ಕ್ಲಿಂಗ್ ಅಂತ ಹಾರ್ಕೊಂಡೋಯ್ತು. ಬಟ್ ಆದರೆ ಸೆಂಚುರಿ ಹೊಡೆದಿಲ್ಲ. ಅವರು ಮಾಡಬೇಕಾಗಿದ್ದು ಇಂಪ್ಯಾಕ್ಟ್ ಮಾಡೋ 107 ರನ್ನು ಆಲ್ಮೋಸ್ಟ್ 52 ಬಾಲಲ್ಲಿ. ಸುಮ್ಮನೆ ಅಲ್ಲ ಗುರು, ಸಖತ್ತಾಗಿ ಆಡಿದ್ದಾರೆ, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಡಿಯಾ ಅಗೇನ್ಸ್ಟು ಒಬ್ಬ ಬಂದ್ಬಿಟ್ಟು ಈ ಥರ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅದು ಫಸ್ಟ್ನೇ ಸೀರೀಸು, ಬಯಲಾಟ್ರಲ್ ಸೀರೀಸ್ ಆಡ್ತಾ ಇರೋದು ಅಫ್ಘಾನಿಸ್ತಾನದವರು ODI ಫಾರ್ಮೆಟಲ್ಲಿ. ಅದು ಫಸ್ಟ್ ಸೀರೀಸಲ್ಲಿ ಫಸ್ಟ್ ಮ್ಯಾಚಲ್ಲೇ ಪ್ರೂವ್ ಮಾಡಬೇಕು ಅಂತಂದರೆ ಸುಮ್ಮನೆ ಮಾತಲ್ಲ, ಕ್ರೆಡಿಟ್ ಕೊಡಲೇಬೇಕು ಇವತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಶುಭಮನ್ ಗಿಲ್ ಕೂಡ ಸೆಂಚುರಿ ಆಗೋಗ್ಬಿಡ್ತೈತೆ. ಬಟ್ ಪುಣ್ಯಾತ್ಮ ನಮ್ಮ KL ರಾಹುಲ್ ನಾಯಿಡಿ ಪೀಡಿ ಚಾಕ್ಬಿಟ್ರು ಬಂದ್ಬಿಟ್ಟಲ್ಲಿ. ಫಸ್ಟ್ ಬಾಲೇ 6 ಹೊಡೆದ್ಬಿಟ್ರಲ್ಲ ಅಲ್ಲಿ. ಆದ್ರೆ ಒಂಥರ ಫುಲ್ ಟಾಲ್ ತೊಗೊಂಡ್ಬಿಟ್ರೆ ಹೆಂಗೇನೆ ಅಲ್ಲಿ. ನಾನು ಅನ್ಕೊಂಡಿದ್ದೆ ಎಲ್ಲ ಸೆಂಚುರಿ ಆಗ್ಬೋದು ಇವ್ರದ್ದು ಅಂತ ಅನ್ಕೊಂಡಿದ್ದೆ. ಬಟ್ KL ರಾಹುಲ್ ಆಡ್ದಂಥ ರೀತಿ ನೋಡ್ತು ಅಂತಂದರೆ ಫುಲ್ ಅಗ್ರೆಸಿವ್ ಆಗಿ ಚಾಕ್ಬಿಟ್ರು ಹಂಗೇನೆ ಬಂದ್ಬಿಟ್ಟು. ಸೆಂಚುರಿ ಇಲ್ಲ ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ನಾನು ಹೊಡ್ಕೊಂಡಿದ್ದು ಸ್ವಲ್ಪ ರನ್ನ ಅನ್ನೋ ಥರ.
ಸೊ ಏನಿತ್ತು ಅಲ್ಲಿ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಇದನ್ನು ಚೇಸ್ ಮಾಡಿಲ್ಲ ಅಂತಂದರೆ ಇದು T20 ಸರ್ಕ್ಯೂಟಲ್ಲಿ ಇರುವಂಥ ಟೀಮೇನೇ ಇದು. ಏನೇನು ಕಂಪ್ಲೀಟ್ ODI ಟೀಮ್ ಏನಲ್ಲ, ಬರೀ ODIC ಮಾತ್ರ ಇರ್ತಾರೆ ಅನ್ನೋ ಥರ ಏನಿಲ್ಲ. ಅಲ್ಲಿ T20 ಆಡೋವಂಥ ಟೀಮೇನೆ ನಮ್ಮ ಇಂಡಿಯನ್ ಟೀಮು. ಸೊ ಆಬ್ವಿಯಸ್ಲಿ ಚೇಸ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಚೇಸ್ ಮಾಡಿದ್ರೆ ಅಷ್ಟೇ. ಈಸಿಯಾಗಿ ಏನು 20 ಓವರ್ಗೆ ಏನು ಹೊಡೆದ್ಬಿಟ್ಟಿಲ್ಲ. ಸೊ ಪರವಾಗಿಲ್ಲ, ನೋಡ್ಕೊಂಡು ಆಡೋದು. ಏನಲ್ಲಿ 20 ಓವರ್ಗೆ ಹೊಡಿಬೇಕು ಅನ್ನೋದು ಏನು ಇರಲಿಲ್ವಲ್ಲ. ಸೊ ವಿಕೆಟ್ಸ್ ಒಂದು 3 ವಿಕೆಟ್ 4 ವಿಕೆಟ್ ಕಳ್ಕೊಂಡಿರ್ಬೋದು ನಾವು. ಬಟ್ ರೋಹಿತ್ ಶರ್ಮಾ ಓಡೋದ್ರ ರೀತಿ ನೋಡಬೇಕಿತ್ತು ಗುರು, ಸಿಕ್ಕಾಬಿಟ್ಟು ಒಂಥರ ಫನಿ ಆಗಿತ್ತು. ಬಂದ್ಬಿಟ್ರು ಹಂಗೇನೆ. ಶುಭ್ಮನ್ ಗಿಲ್ ಏನೋ ತಪ್ಪಿಲ್ಲ ನನ್ನ ಪ್ರಕಾರ. ಹೌದು, ಕಾಲೇನೋ ಇನಿಷಿಯೇಟಿವ್ ತೊಗೊಂಡಿರ್ಬೋದು, ಬಟ್ ಅವ್ರು ಓಡಾಗಿ ಬಂದ್ಬಿಟ್ರು, ಕಂಟ್ರೋಲ್ ಇಲ್ದಂಗೆ ಬಂದ್ಬಿಟ್ರು ರೋಹಿತ್ ಶರ್ಮಾ ಅವರು. ಸೊ ಅದೊಂದು ಸ್ವಲ್ಪ ನನಗೆ ಬೇಜಾರು ಆಯಿತು. ಹಂಗೇನೆ ಒಂದು ಸ್ವಲ್ಪ ನಗುನು ಕೂಡ ಬಂತು. ಏನಕ್ಕೆ ಈ ಥರ ಅಗ್ರೆಸಿವ್ ಆಗಿ ಬಂದ್ಬಿಟ್ರು, ಇಷ್ಟು ದೂರ ಏನೋ ಬಂದ್ಬಿಟ್ರು. ಅವ್ರು ಬರ್ತಾನೆ ಇಲ್ಲ, ಇವ್ರೇನಕ್ಕೆ ಅಷ್ಟು ದೂರ ಬಂದ್ಬಿಟ್ರು. ಅಂದರೆ ಐಡಾಗಿದ್ರು, ಬೌಲರ್ ಐಡಾಗಿದ್ರು ಶುಭ್ಮನ್ ಗಿಲ್ಗೆ. ಅದು ಕಾಣಿಸಿಲ್ಲ ಅಂತ ಕಾಣಿಸುತ್ತೆ ಇವರಿಗೆ. ಸೊ ಅವ್ರು ಅಡ್ಡ ನಿಂತ್ಕೊಂಡಿದ್ರು, ಇವ್ರು ನೋಡೋ ಬಂದ್ಬಿಟ್ಟವ್ರೆ. ಸರಿಯಾಗಿ ಇಕ್ಕಿದ್ರು ಗಾನ್ ಕೇಸು. ರೋಹಿತ್ ಶರ್ಮಾ ಇಲ್ಲ ಅಂದರೆ ಒಂದು ಬಾಲ್ ಕೈಗೆ ಬೇರೆ ಬಿತ್ತು, ಫ್ರಸ್ಟಿಗೆ ಬೇರೆ ಬಿದ್ದು ಸ್ವಲ್ಪ ಲೈಟಾಗಿ ಇಂಜುರಿ ಕೂಡ ಆಯಿತು ರೋಹಿತ್ ಶರ್ಮಾಗೆ. ಸೊ ಓಕೆ, ನಡೆಯುತ್ತೆ. ಫಸ್ಟ್ ಮ್ಯಾಚ್ ತಾನೆ. ನಂತರ ಬಂದಂಥ ಇಶಾನ್ ಕಿಶಾನ್ ಸಖತ್ತಾಗಿನೇ ಕಾಣಿಸ್ಕೊಂಡ್ರು. ಒಂದು 30+ ರನ್ನ ಹೊಡೆದಿದ್ದಾರೆ. ಅಗ್ರೆಸಿವ್ ಆಗಿನೇ ಕಾಣಿಸ್ಕೊಂಡ್ರು. ಬಾಲ್ ಬಿದ್ದು ಹಂಗೆ ಸ್ಟ್ರೈಟನ್ ಆಗೋಗ್ಬಿಡ್ತು. ಸೊ ಇವ್ರು ಈ ಕಡೆ ಆಡಿದ್ರೆ ಅವ್ರು ಬಾಲ್ ಆ ಕಡೆ ಹೊರಟೋಗ್ಬಿಡ್ತು. ಸಖತ್ತಾಗಿ ಸ್ಪೆಲ್ ಹಾಕಿದ್ರು ಅಂತ ಹೇಳ್ಬೇಕು ರಶೀದ್ ಖಾನು. ಎಸ್ಪೆಷಲಿ ಆ ಡೆಲಿವರಿ ಸಖತ್ತಾಗಿತ್ತು. ಇನ್ನೇನು ಹೇಳೋದಮ್ಮ, ಬಂದ್ಬಿಟ್ಟು ಶ್ರೇಯಸ್ ಅಯ್ಯರು ಮಿಡೋನಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. 12-13 ರನ್ನ ಹೊಡೆದಿದ್ದಾರೆ. ಸೊ ಒಂದು ಆಫ್ ಡೇ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ಗೆ. ಪಾಪ ಜಿಯಾ ಅವ್ರಿಗೆ ವಿಕೆಟ್ ಬಿದ್ದಿದೆ ಒಂದು. ನಂತರ ಬಂದಂಥ KL ರಾಹುಲ್ ಓತಲಪ್ಪ ಹಾವಳಿನೇ ಮಾಡ್ಬಿಟ್ರು, ಹಬ್ಬನೇ ಮಾಡ್ಬಿಟ್ರು. 19 ಬಾಲಿಗೆ 39, ಮೊದಲನೇ ಬಾಲನೇ 6. ಶುಭ್ಮನ್ ಗಿಲ್ಗೆ ಗುರು ನಾನು ಸೆಂಚುರಿ ಹೊಡ್ಕೊತಿದ್ದಲ್ಲ ಗುರು, ನೀನು ನಿಧಾನಕ್ಕೆ ಆಡೋಕೆ ಏನಮ್ಮ ನಿನಗೆ ಬಂದಿರೋದು ಅಂತ ಒಳಗಡೆ ಅನ್ಕೊಂತ ಇದ್ರೇನೋ. ಬಟ್ ಶುಭ್ಮನ್ ಗಿಲ್ ನಾವೇನೋ ಸೆಂಚುರಿ ಹೊಡಿಲೇಬೇಕು ಅನ್ನೋ ಥರ ಇಂಟೆಂಟ್ ಆ ಥರ ಯಾವತ್ತೂ ಕೂಡ ನೋಡಿಲ್ಲ. ಶುಭ್ಮನ್ ಗಿಲ್ ಒಂಥರ ಸೆಲ್ಫಿಶ್ ಆಗಿ ಆಡೋ ಅಂಥದ್ದೆಲ್ಲ ನೋಡಿಲ್ಲ. ಸೊ ಓಕೆ, ಇನ್ನೇನು ಗೆದ್ರಪ್ಪ. ಬಟ್ ಒಂದು ಮೆಚ್ಕೊಬೇಕಾಗಿರೋದು ಏನಂದ್ರೆ ಶುಭ್ಮನ್ ಗಿಲ್ ಹಿಡಿದಂಥ ಕ್ಯಾಚು ಅಲ್ಲ ಅವ್ರದ್ದು. ಹರ್ಷ್ ದುಬೆ ಅವ್ರು ಆಗ್ದಂಥ ಬೌಲಿಂಗಲ್ಲಿ ಏನು ಸಾಕಾಗಿ ಹಿಡಿದಿದ್ದು ಇರೋದು. ಹಂಗೆ ಕಚ್ಕೊಂಡ್ಬಿಡ್ತದು. ಆ್ಯಕ್ಚುಲಿ ಹಿಡಿದಿಲ್ಲ, ಕಚ್ಕೊಂಡ್ಬಿಡ್ತದು ಬಾಲು ಸ್ಲಿಪ್ಪಲ್ಲಿ. ಕೀಪರ್ ಹಿಡಿಬೇಕಾಗಿದ್ದು ಕ್ಯಾಚ್ ಅದು. ಎಂಥ ಕ್ಯಾಚ್ ಹಿಡಿದ್ರಿ ಇವತ್ತು ಶುಭ್ಮನ್ ಗಿಲ್ ಅವರು, ಸೈಕಾಗಿತ್ತು. ರಮಾನುಲ್ಲಾ ಗುರ್ಬಾಜ್ 14 ರನ್ಗೆ ಔಟ್ ಆಗಬೇಕಾಗಿರ್ತದೆ. ಸೊ ಅದನ್ನು ತೊಗೊಂಡಿತ್ತು ಅಂದರೆ DRS ತಗೊಂಡಿತ್ತು ಅಂತಂದಿದ್ರೆ ಹರ್ಷದೀಪ್ ಸಿಂಗ್ ಅವ್ರು ಗುರು DRS ತಗೋ ಅಂತ ಬಡ್ಕೊಂತಿರ್ತಾರೆ. ಇಲ್ಲ ಬ್ಯಾಟ್ ಎಡ್ಜ್ ಆಯ್ತಮ್ಮ. ರೋಹಿತ್ ಶರ್ಮನು ಹೇಳ್ತಾರೆ, ಗಿಲ್ಲು ಹೇಳ್ತಾರೆ ಎಡ್ಜ್ ಆಗೈತೆ ಸುಮ್ಮನಿರು ಇರು ಅಂತ. ಬಟ್ ಆಮೇಲೆ ರಿಪ್ಲೈ ಬಂದಾಗ ಗೊತ್ತಾಗುತ್ತೆ ಎಡ್ಜು ಆಗಿಲ್ಲ, ಬದನೆಕಾಯಿ ಆಗಿಲ್ಲ, ಬೇರೆ ಏನೋ ಸೌಂಡ್ ಬಂದಿದೆ ಅಂತ. ಸೊ ಅದೊಂದು ಆಗಿತ್ತು ಅಂತಂದರೆ ಇದು ಏನೋ ಆಗ್ತಾಯಿರಲ್ಲ, ಖಾಲಿ ಪಲಾವ್ ಆಗೋಗ್ಬಿಟ್ರು ಅಫ್ಘಾನಿಸ್ತಾನದವರು. ಸೊ 14 ರನ್ಗೆ ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ. ಸೊ ಅಲ್ಲಿಂದ ಸೆಂಚುರಿ ಬಂತು ಆ್ಯಂಡ್ ಸ್ಕೋರ್ ಕೂಡ ಜಾಸ್ತಿ ಆಯಿತು. ಇಂಡಿಯಾಗೆ ಸ್ಕೋರ್ ಮಾಡೋಕ್ಕೆ ಮ್ಯಾಚ್ ನೋಡೋ ಥರ ಇತ್ತು. ಇನ್ ಕೇಸ್ ರಮಾನುಲ್ಲಾ ಗುರ್ಬಾಜ್ ಆಡಿಲ್ಲ ಅಂದರೆ ಖಂಡಿತ ನೋಡೋ ಥರ ಇರಲಿಲ್ಲ ಮ್ಯಾಚು. ವರ್ಸ್ಟ್ ಆಗೋಗ್ಬಿಟ್ಟಿರೋದು, ತೀರಾ ಕಳಪೆ ಆಗೋಗ್ಬಿಟ್ಟಿರೋದು. ಸೊ ಗುಡ್ ಶಬಾಷ್ ಹೇಳಬೇಕು ರಮಾನುಲ್ಲಾ ಗುರ್ಬಾಜ್ಗೆ. ಯಾಕಂದರೆ ಇವತ್ತು ಮ್ಯಾಚ್ ನೋಡೋ ಥರ ಮಾಡಿರೋದಂದರೆ ಅವರೇನೇ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಹಾಕಿ.